ಅತ್ಯುತ್ತಮ ಚೊಚ್ಚಲ ಬರಹಗಾರ ಚಿ ಉದಯ್ ಶಂಕರ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಯಾರು ಪಡಿತಾರೆ ಅನ್ನುವಂಥದ್ದನ್ನ ನೋಡೋದಕ್ಕೂ ಮುನ್ನ ನಾಮಿನೀಸ್ ಪ್ಲೀಸ್. ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಚೊಚ್ಚಲ ಬರಹಗಾರ ಚಿ ಉದಯ್ ಶಂಕರ್ ಪ್ರಶಸ್ತಿ. ದ ನಾಮಿನೀಸ್ ಸಂದೀಪ್ ಸುಂಕದ್, ಚಿತ್ರ ಶಾಕಾಹಾರಿ. ಸರ್, ಒಬ್ಬ ವಿಲನ್ನು ಕತೆ ಹೇಳ್ತೇನೆ ಅಂತಂದ್ರೆ ಆ ಕತೆಗೆ ಅವನು ಹೀರೋ ಆಗಿರ್ತಾನೆ. ಪರಮೇಶ್ ಗುಂಡ್ಕಲ್, ಚಿತ್ರ ಕೋಟಿ. ದೀಪಾವಳಿ ಒಳಗಡೆ ಉಡಾಯಿಸ್ತಾನೆ. ಜೈಶಂಕರ್, ಚಿತ್ರ ಶಿವಮ್ಮ. ಹೆಣ ಆಗ್ಬಿಟ್ಟಿದ್ದ, ಮುಂದಕ್ಕೆ ಹೋಗಕ್ಕ ಬರ್ತಿದ್ದಿಲ್ಲ. ಇದನ್ನ ಕುಡಿದ ನಂತರನ ಆರಾಮಾಗ್ಯಾರಿ. ಇರಮ್ಮರ ಮಕ್ಕಳ ಆಗದವ್ರಿಗೆ ಮಕ್ಕಳಾಗ ನೋಡ್ರಿ. ಇದು ರಾಜ್ಗುರು ಬಿ, ಚಿತ್ರ ಕೆರೆಬೇಟೆ. ನಿನ್ ಬಡವ ಬ್ಯಾಡ ಅನ್ನೋ ಬದಲು ಬೇರೆ ಜಾತಿಯ ಅಂತಾರಷ್ಟೇ. ಶ್ರೀನಿಧಿ ಬೆಂಗಳೂರು, ಚಿತ್ರ ಬ್ಲಿಂಕ್. ತುಂಬಾ ಜನ ಇದೆ ಅಲ್ರಿ ನಿಮ್ಮ ಹೆಸರು. ಹುಡುಗಿನ ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಇನ್ನು ಹೊರಗಡೆ ಅವ್ರಿಗೆ ಹೇಗೆ ಅರ್ಥ ಮಾಡ್ತಾರೆ? ಬರಹಗಾರರಿಗೆ ಒಳ್ಳೆ ಅಭಿಮಾನಿ ಬಳಗ ಇದೆ ಅನ್ನೋದು ಗೊತ್ತಾಗಿ ಇನ್ನೂ ಖುಷಿ ಆಗುತ್ತೆ ನನಗೆ. ಇದೀಗ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೀನಿ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಕಾಮಿನಿ ರಾವ್ ಅವರು, ನಟಿ ಸುಮನಾ ನಗರ್ಕರ್ ಅವರು, ಅವರ ಜೊತೆಗೆ ಡಾಕ್ಟರ್ ಶಾಲಿನಿ ಅವರು ದಯವಿಟ್ಟು ಬರಬೇಕು. ಡಾಕ್ಟರ್ ಶಾಲಿನಿ, ಸಿಇಒ ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸರ್ವಿಸಸ್. ದಯವಿಟ್ಟು ಚಪಾಳಿಯೊಂದಿಗೆ ಡಾಕ್ಟರ್ ಶಾಲಿನಿ ಅವರನ್ನ ತಾವೆಲ್ಲರೂ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಶಾಲಿನಿ ಮ್ಯಾಮ್, ನಿಮಗೂ ಕೂಡ. ಇದೀಗ ನಮ್ಮ ಚಂದನವನ ಯುಮಿ ವೆಂಚರ್ಸ್ ಪ್ರೆಸೆನ್ಸ್ 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಇದರ ಅತ್ಯುತ್ತಮ ಚೊಚ್ಚಲ ಬರಹಗಾರ ಚಿ ಉದಯ್ ಶಂಕರ್ ಪ್ರಶಸ್ತಿಯನ್ನ ಯಾರು ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ ತಿಳಿಯುವಂತಹ ಸಮಯ. And the award goes to ಅತ್ಯುತ್ತಮ ಚೊಚ್ಚಲ ಬರಹಗಾರ ಚಿ ಉದಯ್ ಶಂಕರ್ ಪ್ರಶಸ್ತಿ ಜೈಶಂಕರ್ ಅವರಿಗೆ, ಚಿತ್ರ ಶಿವಮ್ಮ. ಶಿವಮ್ಮ ಚಿತ್ರದ ಬರವಣಿಗೆಗೆ ಜೈಶಂಕರ್ ಅವರು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಜೈಶಂಕರ್ ಅವರಿಗೆ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಜೈಶಂಕರ್ ಅವರೇ. ಶಿವಮ್ಮ ಚಿತ್ರದ ಬರವಣಿಗೆಗಾಗಿ ಚಿ ಉದಯ್ ಶಂಕರ್ ಪ್ರಶಸ್ತಿ, ಅತ್ಯುತ್ತಮ ಚೊಚ್ಚಲ ಬರಹಗಾರ ಪ್ರಶಸ್ತಿಯನ್ನ ಜೈಶಂಕರ್ ಅವರು ಪಡೆದಿದ್ದಾರೆ. ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. Once again, heartily congratulations. ಶಿವಮ್ಮ ಅತ್ಯಂತ ಪ್ರೀತಿಯನ್ನ ಪಡೆದಿರುವಂತಹ ಸಿನಿಮಾಗಳಲ್ಲಿ ಒಂದು. ಜೈಶಂಕರ್ ಅವರೇ ಪ್ರಶಸ್ತಿಯನ್ನ ಪಡೆದಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ನಿಮ್ಮ ಮಾತು. ನನ್ನ ಎದುರುಗಡೆ ಇರೋ ಎಲ್ಲಾ ಗಣ್ಯರಿಗೂ ನಮಸ್ಕಾರ. ಹಂಸಲೇಖ ಸರ್ ನಮಸ್ಕಾರ. ನಿಮ್ಮ ದೊಡ್ಡ ಅಭಿಮಾನಿ. ನಿಮ್ಮನ್ನು ನೋಡ್ತಿರೋ ಖುಷಿ ನನಗೆ ಅವಾರ್ಡ್ಗಿಂತ ಹೆಚ್ಚು. ಶಿವಮ್ಮ ಒಂದು ಸಾವಯವ ಸಿನಿಮಾ, ಅಂದರೆ ಮೇಕಪ್ ಇಲ್ಲ, ಮ್ಯೂಸಿಕ್ ಇಲ್ಲ, ಕಾಸ್ಟ್ಯೂಮ್ ಡಿಸೈನಿಂಗ್ ಆ ಥರ ಏನೂ ಇಲ್ಲದೆ ಒಂದು ಹಳ್ಳಿಗೆ ಹೋಗಿ ಅಲ್ಲಿನ ಜನಗಳನ್ನೇ ತಗೊಂಡು ಸಿನಿಮಾ ಮಾಡಿರೋದು. ಆ ಸಿನಿಮಾನ ಇಲ್ಲಿ 5 ಕ್ಯಾಟಗರಿಲಿ ನಾಮಿನೇಟ್ ಮಾಡಿರೋದು. ಮತ್ತು 4 ಜನ ತರುಣಿಯರ ಮಧ್ಯೆ ಶಿವಮ್ಮ ಅನ್ನೋ ಹಳ್ಳಿ ಹೆಣ್ಮಗಳನ್ನ ನಾಮಿನೇಟ್ ಮಾಡಿರೋದು ಈ ಅವಾರ್ಡ್ನ ಪ್ರಾಮಾಣಿಕತೆಯನ್ನು ತೋರಿಸುತ್ತೆ. ಥ್ಯಾಂಕ್ ಯು. ನನಗೆ ಶಿವಮ್ಮನ ಚೊಚ್ಚಲ ನಟಿಯಾಗಿ ನಾಮಿನೇಟ್ ಆಗಿರೋದು ನೋಡೋದಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ರಿಷಬ್ ಸರ್ಗೆ, ನನ್ನ ಎಲ್ಲ ಕಿರುಚಿತ್ರಗಳಿಂದ ಬೆನ್ತಟ್ಟ ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಮತ್ತು ನನ್ನ ಊರಿನ ತಂಡ ಮತ್ತು ನನ್ನ ಸಿನಿಮಾ ತಂಡ ಮತ್ತು ನನ್ನ ಊರಿನ ಜನ ಅವರೆಲ್ಲರಿಗೂ ನಮಸ್ಕಾರ. ಮತ್ತು ನಮ್ಮ ಅಮ್ಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವೇದಿಕೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.